ಜಯಮಾರ್ತಾಂಡ ಮೈಸೂರು ಮಹಾರಾಜರ ಕಾಲದಲ್ಲಿ ದಸರಾ ಮೆರವಣಿಗೆಯಲ್ಲಿ ಮೊದಲ ಅಂಬಾರಿಯನ್ನ ಹೊತ್ತಿದ್ದ ಆನೆ. ಈ ಆನೆ ರಾಜರ ಅತ್ಯಂತ ಪ್ರೀತಿಯ ಆನೆ ಮತ್ತು ಹಲವಾರು ಮಹಾರಾಜರಿಗೆ ವಾಹನ ಕೂಡ ಆಗಿತ್ತು. ಇದರ ಗೌರವಾರ್ಥ ಮೈಸೂರು ಅರಮನೆಯ ಪ್ರವೇಶ ದ್ವಾರಕ್ಕೆ ಜಯಮಾರ್ತಾಂಡ ಅಂತ ಹೆಸರಿಡಲಾಗಿದೆ. ಪಿರಿಯಾಪಟ್ಟಣದ ಬೆಟ್ಟದಪುರ ಬಳಿ ಈ ಆನೆಯನ್ನ ರಾಜ ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಸೆರೆ ಹಿಡಿಯಲಾಯಿತು. ಚಿನ್ನದ ಅಂಬಾರಿಯನ್ನ ಹೊತ್ತ ಮೊದಲ ಆನೆ ಎಂಬ ಹೆಗ್ಗಳಿಕೆಗೆ ಜಯಮಾರ್ತಾಂಡ ಪಾತ್ರನಾಗಿದ್ದಾನೆ. ಜಯಮಾರ್ತಾಂಡ ಆನೆ ಸುಮಾರು 45 ವರ್ಷಗಳ ಕಾಲ ಅಂದ್ರೆ 1870ರಿಂದ 1915ರವರೆಗೆ ಅಂಬಾರಿಯಲ್ಲಿ 3 ತಲೆಮಾರಿನ ಮಹಾರಾಜರುಗಳಾದ 10ನೇ ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜೇಂದ್ರ ಒಡೆಯರವರನ್ನ ಹೊತ್ತು ಸಾಗಿದ ಏಕೈಕ ಆನೆ. ಮಹಾರಾಜರಿಗೆ ಜಯಮಾರ್ತಾಂಡ ಅಚ್ಚುಮೆಚ್ಚಿನ ಆನೆಯಾಗಿದ್ದ. ಜಯಮಾರ್ತಾಂಡನ ನೆನಪಿನಾರ್ಥಕವಾಗಿ ಅರಮನೆಯ ಮುಖ್ಯ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಅಂತ ಹೆಸರಿಡಲಾಗಿದೆ. ಪ್ರತಿ ವರ್ಷ ದಸರೆಗೆ ಬರುವ ಆನೆಗಳು ಈ ದ್ವಾರದಿಂದಲೇ ಅರಮನೆಯನ್ನ ಪ್ರವೇಶ ಮಾಡುವುದು ಕೂಡ ವಿಶೇಷ. ಐರಾವತ ಆನೆಯು ಜಗತ್ ಪ್ರಸಿದ್ಧಗೊಂಡ ಆನೆಗಳಲ್ಲಿ ಒಂದು. ಈ ಆನೆಯನ್ನ 1935ರಲ್ಲಿ ದಿ ಎಲಿಫೆಂಟ್ ಬಾಯ್ ಎಂಬ ಹಾಲಿವುಡ್ ಚಿತ್ರಕ್ಕೆ ಬಳಸಿಕೊಳ್ಳಲಾಗಿತ್ತು. ದಿ ಎಲಿಫೆಂಟ್ ಬಾಯ್ ಎಂಬ ಹಾಲಿವುಡ್ ಚಿತ್ರದಲ್ಲಿ ನಟಿಸಿ ಖ್ಯಾತಿಯನ್ನು ಪಡೆದಿತ್ತು ಐರಾವತ. ವಿಶ್ವದಾದ್ಯಂತ ಈ ಚಿತ್ರ ಪ್ರದರ್ಶನಗೊಂಡು ಹಲವು ಪ್ರಶಸ್ತಿಗಳಿಗೆ ಪಾತ್ರವಾಗಿತ್ತು. ಈ ಆನೆಯ ಮಾವುತನೇ ಈ ಚಿತ್ರದ ನಾಯಕನಾಗಿದ್ದು ಕೂಡ ಮತ್ತೊಂದು ವಿಶೇಷ. ಇನ್ನು ಐರಾವತ ಆನೆ ಅಂಬಾರಿ ಹೊತ್ತ ಆನೆಗಳ ಸಾಲಿನಲ್ಲಿದೆ ಮತ್ತು 1902ರ ನಂತರದಲ್ಲಿ ಮುಖ್ಯವಾಗಿ ಅಂಬಾರಿಯಲ್ಲಿ ರಾಜರನ್ನ ಹೊತ್ತು ಸಾಗಿದ ಆನೆಗಳ ಸಾಲಿನಲ್ಲಿ ಇದು ಸೇರಿತ್ತು. ಬಿಳಿಗಿರಿ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಚಿನ್ನದ ಅಂಬಾರಿಯನ್ನ ಹೊತ್ತೊಯ್ಯುವ ಜವಾಬ್ದಾರಿಯನ್ನ ಕೊನೆಯ ಬಾರಿಗೆ ನಿರ್ವಹಿಸಿದ್ದ ರಾಜ ಆನೆ. ಬಿಳಿಗಿರಿ ಆನೆಯ ಬಳಿಕ ಅಂಬಾರಿಯಲ್ಲಿ ಮಹಾರಾಜರ ಬದಲಿಗೆ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯೊಂದಿಗೆ ಮೆರವಣಿಗೆ ಮಾಡಲಾಗುತ್ತಿತ್ತು. ಇದು ದಸರಾದ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿವರೆಗೂ ಅಂಬಾರಿ ಹೊತ್ತ ಆನೆಗಳಲ್ಲಿ ಬಿಳಿಗಿರಿಯೇ ದೈತ್ಯಾಕಾರದ ಆನೆಯಾಗಿದ್ದು ಸುಮಾರು 7,000 ಕೆಜಿ ತೂಕವನ್ನು ಹೊಂದಿದ್ದ. ಇವನು ಬರೋಬ್ಬರಿ 10.5 ಅಡಿ ಎತ್ತರವಿದ್ದ. ಇದೇ ಮಹಾರಾಜರನ್ನ ಹೊತ್ತು ಸಾಗಿದ ಕೊನೆಯ ಆನೆ ಎಂಬ ಹೆಗ್ಗಳಿಕೆಗೆ ಬಿಳಿಗಿರಿ ಪಾತ್ರನಾಗಿದ್ದಾನೆ. ನಂತರದ ದಿನಗಳಲ್ಲಿ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆ ಮಾಡಲಾಯಿತು. ಇನ್ನು ಚಾಮುಂಡೇಶ್ವರಿ ಮೂರ್ತಿಯನ್ನ ಚಿನ್ನದ ಅಂಬಾರಿಯಲ್ಲಿ ಹೊತ್ತ ಮೊದಲ ಆನೆ ಅಂದ್ರೆ ಅದು ರಾಜೇಂದ್ರ. ಜಯಚಾಮರಾಜೇಂದ್ರ ಒಡೆಯರ್ ಕಾಲವಾದ ನಂತರ 1977ರಿಂದ ಚಿನ್ನದ ಅಂಬಾರಿಯಲ್ಲಿ ನಾಡ ದೇವತೆ ತಾಯಿ ಚಾಮುಂಡಿ ವಿಗ್ರಹವನ್ನ ಇಟ್ಟು ಮೆರವಣಿಗೆ ಮಾಡಲಾಗುತ್ತಿದೆ. ರಾಜೇಂದ್ರ ಚಾಮುಂಡಿಯನ್ನ ಹೊತ್ತ ಮೊದಲ ಆನೆ. ಇವನ ಇನ್ನೊಂದು ವಿಶೇಷತೆ ಏನಂದ್ರೆ ಈತನು ಕೂಡ ಚಲನಚಿತ್ರಗಳಲ್ಲಿ ನಟಿಸಿದ್ದಾನೆ. ಅದು ಬೇರೆ ಯಾವ ಚಿತ್ರವೂ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಗಂಧದ ಗುಡಿ ಸಿನಿಮಾ. ಗಂಧದ ಗುಡಿ ಚಲನಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ ಎಂಬ ಪ್ರಸಿದ್ಧ ಹಾಡಿನಲ್ಲಿ ಬರುವ ಆನೆಯೇ ಈ ರಾಜೇಂದ್ರ. ನಂತರದ ದಿನಗಳ ಆನೆಯೇ ದ್ರೋಣ. ಸಾವಿರದ 1971ರಲ್ಲಿ ಕಾಕನಕೋಟೆಯ ಅರಣ್ಯದಲ್ಲಿ ಖೆಡ್ಡಾ ಕಾರ್ಯಾಚರಣೆಯಲ್ಲಿ ದ್ರೋಣ ಆನೆಯನ್ನ ಸೆರೆ ಹಿಡಿಯಲಾಯಿತು. 1980ರಿಂದ 1998ರವರೆಗೆ ಅಂದ್ರೆ ಸತತವಾಗಿ 18 ಬಾರಿ ಅಂಬಾರಿಯನ್ನ ಹೊತ್ತಿದ್ದಾನೆ. 10.2 ಅಡಿ ಎತ್ತರ, 6,400 ಕೆಜಿ ತೂಕವಿದ್ದ ಈತ ಹಿಂದಿ ಕಿರುತೆರೆಯಲ್ಲಿ ಬರುತ್ತಿದ್ದ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಎಂಬ ಧಾರಾವಾಹಿಯಲ್ಲೂ ನಟಿಸಿದ್ದಾನೆ. 1998ರಲ್ಲಿ ಮೇವಿಗಾಗಿ ಕಾಡಿಗೆ ಬಿಟ್ಟ ಸಂದರ್ಭದಲ್ಲಿ ಹೈಟೆನ್ಷನ್ ತಂತಿ ತಗುಲಿದ ಕಾರಣ ಮತ್ತೊಂದು ದೈತ್ಯಾಕಾರದ ಆನೆ ದ್ರೋಣನನ್ನ ಕಳೆದುಕೊಳ್ಳಲಾಯಿತು. ಅಂಬಾರಿ
ಹೊತ್ತ ಆನೆಗಳಲ್ಲಿ ಬಲರಾಮನು ಕೂಡ ಒಬ್ಬ. ಬಲರಾಮ ತುಂಬಾನೇ ಶಾಂತ ಸ್ವಭಾವದ ಆನೆ. ಹೆಸರಿಗೆ ತಕ್ಕ ಹಾಗೆ ಬಲಶಾಲಿಯೂ ಕೂಡ ಆಗಿದ್ದ, ಹಾಗೆ ರಾಮನಂತೆ ಸಾತ್ವಿಕ ಗುಣದವನು. 1987ರಲ್ಲಿ ಕೊಡಗಿನ ಕಟ್ಟೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬಲರಾಮ ಆನೆಯನ್ನ ಸೆರೆ ಹಿಡಿಯಲಾಯಿತು. ಬಲರಾಮ ಎಂಬ ಆನೆ ವಿಶ್ವ ಪ್ರಸಿದ್ಧ ಮೈಸೂರು ದಸರಾದಲ್ಲಿ 14 ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಪ್ರಮುಖ ಆನೆಯಾಗಿದ್ದು, ಮೇ 2023ರಲ್ಲಿ ಅಸ್ವಸ್ಥತೆಯಿಂದ ಮೃತಪಟ್ಟಿತು. 1999ರಿಂದ 2011ರವರೆಗೆ ಸುಮಾರು 14 ವರ್ಷಗಳ ಕಾಲ ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನ ಹೊತ್ತಿದ್ದ ಬಲರಾಮ ತನ್ನ ಸೌಮ್ಯ ಸ್ವಭಾವದಿಂದಲೇ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಲರಾಮ 2023ರ ಮೇ 7ರಂದು ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಕೊನೆಯುಸಿರೆಳೆದನು. ಕೊನೆಯದಾಗಿ ಅರ್ಜುನ, ಎಲ್ಲರ ಅಚ್ಚುಮೆಚ್ಚಿನ ಆನೆ. ದ್ರೋಣನ ನಂತರ ಒಂದು ಬಾರಿ 1999ರಲ್ಲಿ ಅರ್ಜುನನಿಗೆ ಅಂಬಾರಿಯನ್ನ ಕಟ್ಟಲಾಗಿತ್ತು. ಮಾವುತನನ್ನ ಸಾಯಿಸಿದ ಹಿನ್ನೆಲೆ ಇವನ ಮೇಲೆ ಆರೋಪಗಳು ಕೇಳಿಬಂದ ಕಾರಣ ನಂತರದ ದಿನಗಳಲ್ಲಿ 2001ರಿಂದ 2011ರ ತನಕ ದಸರಾದಲ್ಲಿ ಭಾಗವಹಿಸಲು ನಿಷೇಧಿಸಲಾಗಿತ್ತು. ಬಲರಾಮನಿಗೆ ವಯಸ್ಸಾದ ಕಾರಣ 2012ರಿಂದ 2019ರವರೆಗೆ ಅಂದ್ರೆ ಒಟ್ಟು 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತ ಅರ್ಜುನ ತನ್ನ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಡಿಸೆಂಬರ್ 4, 2023ರಂದು ಹಾಸನ ಜಿಲ್ಲೆಯ ಸಕಲೇಶಪುರ ಬಳಿ ಕಾಡಾನೆಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯ ಸಮಯದಲ್ಲಿ ಒಂಟಿ ಸಲಗ ಅಟ್ಯಾಕ್ ಮಾಡಿ ಅರ್ಜುನ ಮೃತಪಟ್ಟನು. ಇವಿಷ್ಟು ಇಲ್ಲಿವರೆಗೆ ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನು ಹೊತ್ತು ಸಾಗಿದ ಆನೆಗಳ ಮಾಹಿತಿ. ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ಆಶಾ ಬಾಲರಾಜ್, ಜಸ್ಟ್ ಕನ್ನಡ, ಮೈಸೂರು.